ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಅಧಿಕ ಮಾಸದಲ್ಲಿ ಈ ಪೂಜೆ ಮಾಡೋದ್ರಿಂದ ನಿಮಗೆ ಎಷ್ಟೇ ಕಷ್ಟ ಏನೇ ಇದ್ದರೂ ಕೂಡ ಪರಿಹಾರ ಆಗೇ ಆಗುತ್ತೆ. ಈ ಅಧಿಕ ಮಾಸದಲ್ಲಿ 33 ದಿನವೂ ಕೂಡ ನಾವು ವಿಷ್ಣುವನ್ನು ಆರಾಧನೆ ಮಾಡೋದ್ರಿಂದ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ನಾನಿವತ್ತು ನಮ್ಮನೇಲಿ ಯಾವ ಥರ ನಾನು ಪೂಜೆ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡ್ಕೋಬೋದು. ಫಸ್ಟು ಎಲ್ಲರೂ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಸ್ಟವ್ನೆಲ್ಲ ಒರೆಸಿ ರಂಗೋಲಿ ಎಲ್ಲ ಬಿಡಿಸಿ ಕುಂಕುಮ ಇಟ್ಟು ಅಲ್ಲಿಂದ ಶುರು ಮಾಡಬೇಕು. ಯಾಕಂದರೆ ಲಕ್ಷ್ಮಿ ತುಂಬ ನೀಟಾಗಿರೋದನ್ನು ಇಷ್ಟಪಡ್ತಾರೆ, ಲಕ್ಷ್ಮೀ ದೇವಿಯವರು. ಆದ್ದರಿಂದ ಫಸ್ಟು ನಾವು ಅಡುಗೆ ಮನೆ ಸ್ವಚ್ಛ ಮಾಡಿ ನೀಟಾಗಿರಬೇಕು. ನಾನು ಮಂಗಳವಾರದೊತ್ತು ಇದೇ ಥರನೇ ಪೂಜೆ ಮಾಡೋದು. ಫಸ್ಟು ನಾವು ಏನೇ ಪೂಜೆ ಮಾಡಬೇಕಾದ್ರೂ ವಿನಾಯಕನ ನೆನೆಸ್ಕೊಂಡು ನಾವು ಪೂಜೆ ಮಾಡಬೇಕು. ಮೊದಲು ಪೂಜೆ ಅವ್ರಿಗೆ ಆಗಬೇಕು. ಆಮೇಲೆ ಎಲ್ಲ ದೇವರುಗಳಿಗೂ ಹೂವು ಎಲ್ಲ ಹಾಕಿ ಆಮೇಲೆ ನಾನು ಪೂಜೆನ ಈ ರೀತಿ ಮಾಡ್ಕೊತೀನಿ. ನೀವು ಅಷ್ಟೇ ಇದೇ ರೀತಿ ಪೂಜೆ ಮಾಡಿ. ಅಂದರೆ ಇವತ್ತಿನೇನು ವಿಶೇಷ ಅಂದರೆ ಪದ್ಮಿನಿ ಏಕಾದಶಿ. ಈ ಅಧಿಕ ಮಾಸದಲ್ಲಿ ಏಕಾದಶಿನ ಆಚರಣೆ ಮಾಡೋದ್ರಿಂದ ಲಕ್ಷ್ಮಿ ಮತ್ತು ಶ್ರೀನಿವಾಸನ ಆಶೀರ್ವಾದ ನಮಗೆ ಸದಾ ಸಿಗುತ್ತೆ. ಹಾಗೆಯೇ ನೀವು ಬೇಕಂದರೆ ಪ್ರತಿ ಏಕಾದಶಿಲೂ ಕೂಡ ಈ ಥರ ಮಾಡ್ಬೋದು. ಅದೇನಂತ ಅಂದರೆ ಅಕ್ಕಿ ಹಿಟ್ಟಿಂದ ನಾವು ಮಾಡುವಂಥ ದೀಪ. ಹಸಿ ಅಕ್ಕಿನ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಮಿಕ್ಸಿಲಿ ರುಬ್ಬಿ ಜರಡೆ ಹಿಡಿದು ಅದನ್ನು ಈ ಥರ ದೀಪ ಥರ ಮಾಡಿಕೊಂಡು ಹಚ್ಚೋದ್ರಿಂದ ಶ್ರೀನಿವಾಸನ ಆಶೀರ್ವಾದ ತುಂಬ ಬೇಗ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಅಧಿಕ ಮಾಸದಲ್ಲಿ ಇವತ್ತು ತುಂಬ ಒಳ್ಳೆಯ ದಿನ ಏಕಾದಶಿ ಬಂದಿರೋದ್ರಿಂದ, ಪದ್ಮಿನಿ ಏಕಾದಶಿ ಬಂದಿರೋದ್ರಿಂದ, ಪದ್ಮಾವತಿ ವೆಂಕಟೇಶ್ವರ ಅಂತ ಹೇಳ್ತೀವಲ್ಲ, ಅದರಿಂದ ನೀವು ಇವತ್ತು ಈ ಥರ ದೀಪ ಮಾಡಿ ಹಚ್ಚಿ, ಅಥವಾ ಆ ದೀಪ ಮಾಡೋಕ್ಕೆ ದೀಪ ಹಚ್ಚೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಉಪವಾಸ ಇರೋದಕ್ಕೆ ಟ್ರೈ ಮಾಡಿ. ಹಾಗೆ ಇವತ್ತು ನೀವು ವಿಷ್ಣುವಿನ 33 ನಾಮಗಳಾದರೂ ಹೇಳ್ಬೋದು, ಅಥವಾ ಸಹಸ್ರನಾಮನಾದರೂ ಹೇಳ್ಬೋದು. ವಿಷ್ಣು ಸಹಸ್ರನಾಮ ಹೇಳ್ಬೋದು. ವಿಷ್ಣು ಅಷ್ಟೋತ್ತರ ಹೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ವಿಷ್ಣು ದೇವರಂತೂ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಒಲಿತಾರೆ. ಅದರಿಂದ ಪ್ರತಿ ಏಕಾದಶಿಲೂ ನೀವು ಈ ಥರ ಮಾಡ್ಬೋದು. ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಒಂದು ಹೊತ್ತಾದರೂ ಪರವಾಗಿಲ್ಲ, ಉಪವಾಸ ಮಾಡೋದನ್ನ ಮರಿಬೇಡಿ. ಇವತ್ತಿನ ದಿನ ಬೆಳಗ್ಗೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಸಂಜೆ ಆದರೂ ಒಂದು ಪುಟ್ಟದಾಗ ಒಂದು ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಹೇಳಿ, ಆಗಲಿಲ್ಲ ಅಂದರೆ ಕೇಳಿದ್ರು ಅಷ್ಟೇ ಪುಣ್ಯ ನಮಗೆ ದೊರೆಯುತ್ತೆ. ಈ ರೀತಿ ಪೂಜೆ ಮಾಡಿ. ಮತ್ತು ಹತ್ರದಲ್ಲಿ ಯಾವುದಾದ್ರೂ ವಿಷ್ಣು ದೇವರು ಇದ್ದರೆ ಅಲ್ಲಿಗೆ ಹೋಗಿ ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.